ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ಎರಡು ಸ್ಮಾರ್ಟ್ ಫೋನ್ ಇರುವಂಥದ್ದು OnePlus Nord 2 ಮತ್ತು MOTOROLA Edge 20. ಎರಡು ಫೋನ್ಗಳು ಕೂಡ 5G ಸ್ಮಾರ್ಟ್ ಫೋನ್ ಆಗಿರುವಂಥದ್ದು ಮತ್ತು ಎರಡರ ಬೇಸಿಕ್ ವೇರಿಯಂಟು 30,000 ರೂಪಾಯಿಗೆ ಲಾಂಚ್ ಆಗಿದೆ. ಜೊತೆಗೆ ಎರಡೂ ಕೂಡ ನಿಯರ್ಲಿ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡ್ತಾ ಇರುವಂಥದ್ದು ಮತ್ತು ಮುಂದಿನ 2 ವರ್ಷ ಸಾಫ್ಟ್ವೇರ್ ಅಪ್ಡೇಟನ್ನು ಗ್ಯಾರಂಟಿ ಕೊಡ್ತಾ ಇರುವಂಥದ್ದು. ಎರಡು ಫೋನ್ಗಳಲ್ಲಿ ಒಂದು ಪ್ರೈಸ್ ರೇಂಜಿಗೆ ಯಾವ ಫೋನ್ ತುಂಬ ಚೆನ್ನಾಗಿದೆ, ಯಾವುದರ ಸ್ಪೆಸಿಫಿಕೇಶನ್ ತುಂಬ ಚೆನ್ನಾಗಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದ್ರೆ ಪರ್ಸನಲಿ ನನಗಂತೂ ಒಂದು MOTOROLA Edge 20ಯ ಡಿಸೈನ್ ಒಂದು ಲೆವೆಲಿಗೆ ಇಷ್ಟ ಆಯಿತು. ತುಂಬ ಥಿನ್ ಆಗಿರುವಂಥದ್ದು ಮತ್ತು ತುಂಬ ಲೈಟ್ ವೇಟ್ ಕೂಡ ಇದೆ. ಆದರೆ ಬೇಜಾರಾದಂಥ ವಿಷಯ ಏನಪ್ಪ ಅಂತಂದರೆ ಇದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಗ್ಲಾಸ್ ಬ್ಯಾಕ್ ನೀಡಬಹುದಾಗಿತ್ತು ಒಂದು ಪ್ರೈಸ್ ರೇಂಜಿಗೆ ಮತ್ತು ಪ್ಲಾಸ್ಟಿಕ್ ಫ್ರೇಮ್ ಕೂಡ ಇದೆ. ಆಬ್ವಿಯಸ್ಲಿ ಒಂದು ಪ್ರೈಸ್ ರೇಂಜಲ್ಲಿ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಸಿಗುತ್ತೆ. ಬಟ್ ಒಂದೇನಪ್ಪ ಅಂದರೆ ತುಂಬ ಥಿನ್ ಆಗಿರುವಂಥದ್ದು, ಕೇವಲ 7 mm ಥಿಕ್ನೆಸ್ಸು ಮತ್ತು ವೆಯ್ಟ್ ಕೂಡ ಅಷ್ಟೇ, ಕೇವಲ 163 ಗ್ರಾಮ್ ವೆಯ್ಟ್ ಇರುವಂಥದ್ದು. ಸೊ ಲುಕ್ ವೈಸು, ಬಿಲ್ಡ್ ವೈಸು, ಡಿಸೈನ್ ವೈಸು ಸಖತ್ತಾಗಿದೆ, ಬೆಂಕಿ ಇರುವಂಥದ್ದು ಆಯಿತಾ. ಹೆವಿ ಪ್ರೀಮಿಯಂ ಫೋನ್ ಅಂತ ಅನಿಸುತ್ತೆ. ಒಂದೇನಪ್ಪ ಅಂದರೆ ಪ್ಲಾಸ್ಟಿಕ್ ಬ್ಯಾಕು. ಇನ್ನು ಈ ಕಡೆ OnePlus Nord 2 ಬಂತು ಅಂತಂದರೆ ಇದು ಕಂಪೇರಿಟಿವ್ಲಿ ಸ್ವಲ್ಪ ತಿಕ್ಕಾಗಿರುವಂಥದ್ದು. 8.3 mm ಥಿಕ್ನೆಸ್ಸು ಮತ್ತು ವೆಯ್ಟ್ ಕೂಡ ಅಷ್ಟೇ 189 ಗ್ರಾಮ್ ಇರುವಂಥದ್ದು. ಈ ಒಂದು ಫೋನ್ ನನಗೆ ಅವ್ರು ಕಳಿಸಿರುವಂಥದ್ದು ಇದು ಲೆದರ್ ಬ್ಯಾಕ್ ಫಿನಿಷನ್ನು ಹೊಂದಿರುವಂಥದ್ದು. ನಿಮಗೆ ಗೊರಿಲ್ಲಾ ಗ್ಲಾಸ್ 5 ಬ್ಯಾಕನ್ನು ಹೊಂದಿರುವಂಥ ವೇರಿಯಂಟ್ ಕೂಡ ಇದೆ. ತೊಗೊಂಡ್ರೆ ಅದನ್ನೇ ತೊಗೊಳ್ಳಿ ಆಯಿತಾ, ಅಷ್ಟು ಸ್ಕ್ರ್ಯಾಚ್ ಆಗೋದಿಲ್ಲ. ಬ್ಯಾಕ್ ಕವರ್ ಹಾಕೊಂಡ್ರೆ ಇನ್ನೂ ಒಳ್ಳೆಯದು. ಫ್ರಂಟಲ್ಲೂ ಕೂಡ ಗೊರಿಲ್ಲಾ ಗ್ಲಾಸ್ 5 ಸಿಗ್ತಾ ಇರುವಂಥದ್ದು. ಇದು ಕೂಡ ಪ್ಲಾಸ್ಟಿಕ್ ಫ್ರೇಮು. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಇದು ಚೆನ್ನಾಗಿದೆ. ಬಟ್ ಕಂಪೇರಿಟಿವ್ಲಿ ಲುಕ್ ವೈಸು ಇದು ತುಂಬ ಥಿನ್ ಮತ್ತು ಲೈಟ್ ವೇಟ್ ಇರೋದ್ರಿಂದ ಸ್ವಲ್ಪ ಕೂದಲೆಳೆಯ ಅಂತರದಲ್ಲಿ ಈ ಒಂದು MOTOROLA Edge 20 ವಿನ್ ಆಗುತ್ತೆ. ಬಟ್ ಎರಡು ಒಂಥರ ಚೆನ್ನಾಗೇ ಇದೆ. ಬಟ್ ಇದು ಲುಕ್ ವೈಸು ತುಂಬ ಇಂಪ್ರೆಸ್ ಮಾಡ್ತು ನನಗೆ, ನೀವೇ ನೋಡ್ತಾ ಇದ್ದೀರಾ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಎರಡು ಫೋನ್ಗಳು ಕೂಡ AMOLED ಡಿಸ್ಪ್ಲೇನ ಹೊಂದಿರುವಂಥದ್ದು ಮತ್ತು ಎರಡೂ ಕೂಡ HDR10+ ಸಪೋರ್ಟ್ ಮಾಡ್ತವೆ. ಆದರೆ ಈ ಒಂದು MOTOROLA Edge 20 ಏನಿದೆ ಇದು 144 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ಎಷ್ಟು ಹೇಳಿ, 144, 120 ಅಲ್ಲ, ಅದಕ್ಕಿಂತ ಜಾಸ್ತಿ, 144 ಹರ್ಟ್ಸ್ನ ರಿಫ್ರೆಶ್ ರೇಟ್ ಮತ್ತು 10 ಬಿಟ್ ಕಲರ್ನ ಪ್ರೊಡ್ಯೂಸ್ ಮಾಡ್ತಿರುವಂಥದ್ದು. ಹೌದು, 1 ಬಿಲಿಯನ್ ಕಲರ್ನ ಸಪೋರ್ಟ್ ಮಾಡುತ್ತೆ. 10 ಬಿಟ್ HDR ಅಂತಂದ್ರೆ ಯೋಚನೆ ಮಾಡ್ಕೊಳ್ಳಿ. ಒಂದು ಪ್ರೈಸ್ ರೇಂಜಿಗೆ ಸೂಪರ್ ಅಂತೀನಿ, ಸಖತ್ತಾಗಿದೆ ಡಿಸ್ಪ್ಲೇ. ಮತ್ತು ಈ ಕಡೆ OnePlus Nord ಬಂತು ಅಂದರೆ 90 ಹರ್ಟ್ಸ್ನ ರಿಫ್ರೆಶ್ ರೇಟು, ಇದು 144 ಹರ್ಟ್ಸು, ಇದು 90 ಹರ್ಟ್ಸ್ ಅಂದರೆ ಯೋಚನೆ ಮಾಡ್ಕೊಳ್ಳಿ. ಸೊ ಇದು ಕೂಡ ಚೆನ್ನಾಗಿದೆ ರಿಫ್ರೆಶ್ ರೇಟ್. ಬಟ್ ಕಂಪೇರಿಟಿವ್ಲಿ ಈ ಒಂದು ಪ್ರೈಸ್ ರೇಂಜಲ್ಲಿ ಈಸಿಯಾಗಿ ಈ ಒಂದು MOTOROLA Edge 20 ವಿನ್ ಆಗುತ್ತೆ. ಕಲರ್ಸ್ ಒಂದು ಸಖತ್ತಾಗಿರುವಂಥದ್ದು, ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ಬೆಂಕಿ ಡಿಸ್ಪ್ಲೇ, ಸಕ್ಕತ್ತಾಗಿದೆ ಡಿಸ್ಪ್ಲೇ ಮಾತ್ರ. ಸೊ ನೀವು ರಿಯಲ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಕಂಪೇರಿಟಿವ್ಲಿ ಎರಡರಲ್ಲಿ ಈ ಒಂದು MOTOROLA Edge 20 ಈಸಿಯಾಗಿ ವಿನ್ ಆಗುತ್ತೆ, ಈಸಿಯಾಗಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಎರಡು ಕೂಡ ಬೇಸ್ ವೇರಿಯಂಟು 6GB 128GB ಇರುವಂಥದ್ದು. ಆಗಲೇ ನನಗೆ ಪ್ರೈಸ್ 30,000 ರೂಪಾಯಿ ಇದೆ. ಸೊ ಈ ಒಂದು ಫೋನ್ ಇರುವಂಥ ರ್ಯಾಮ್ ಎರಡರಲ್ಲೂ ಕೂಡ LPDDR4X ರ್ಯಾಮ್. ಆದರೆ ಸ್ಟೋರೇಜ್ ಈ ಒಂದು Nord 2 ಅಲ್ಲಿ ನಿಮಗೆ UFS 3.1 ಇರುವಂಥದ್ದು ಕ್ರೇಜಿ ವಿಷಯ. ಆದರೆ ಈ ಒಂದು MOTOROLA Edge 20 ನಿಮಗೆ UFS 2.1 ಅಥವಾ 2.2 ಸಿಗ್ತಾ ಇರುವಂಥದ್ದು ಸ್ಪೆಸಿಫೈ ಮಾಡಿಲ್ಲ. ಸೊ ಈ ಒಂದು ರೌಂಡಲ್ಲಿ ಈಸಿಯಾಗಿ OnePlus Nord 2 ವಿನ್ ಆಗುತ್ತೆ. ಇನ್ನು ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಎರಡು ಫೋನ್ಗಳಲ್ಲಿ ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಇರುವಂಥದ್ದು. ಈ ಒಂದು ರೌಂಡಲ್ಲಿ ಕೂದಲೆಳೆಯ ಅಂತರದಲ್ಲಿ ಈ ಒಂದು OnePlus Nord 2 ವಿನ್ ಆಗುತ್ತೆ. ಒಂದು OnePlus Nord 2 ನಿಮಗೆ Dimensity 1200 ಪ್ರೋಸೆಸರ್ ಇರುವಂಥದ್ದು. ಗೇಮಿಂಗ್ ಪ್ರೋಸೆಸರ್ ತುಂಬ ಒಳ್ಳೆ ಪ್ರೋಸೆಸರ್ ಆಗಿರುವಂಥದ್ದು. ನಾನು Antutu ಬೆಂಚ್ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 5,60,70,000 ರೇಂಜಲ್ಲಿ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಆರಾಮಾಗಿ ಪ್ರತಿಯೊಂದು ಗೇಮನ್ನು ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಪ್ರತಿಯೊಂದು ಟಾಸ್ಕನ್ನು ತುಂಬ ಸ್ಮೂತಾಗಿ ಮಾಡ್ಬೋದು. ಅದೇ ಈ ಒಂದು MOTOROLA Edge 20 ಬಂತು ಅಂತಂದರೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೋಸೆಸರ್ ಇರುವಂಥದ್ದು ಹೈಯರ್ ಮಿಡ್ ಎಂಡ್ ಪ್ರೋಸೆಸರ್ ಅಂತ ಅನ್ಬೋದು. ಒಂದು ಲೆವೆಲ್ಗೆ ಹೈ-ಎಂಡ್ ಕೂಡ ಅನ್ಬೋದು ನೀವು ಆಯಿತಾ. ಈ ಒಂದು ಫೋನಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 778 ಪ್ರೋಸೆಸರ್ ಇರುವಂಥದ್ದು, ಹೊಸ ಪ್ರೋಸೆಸರು. ನಾನು Antutu ಬೆಂಚ್ಮಾರ್ಕ್ ಚೆಕ್ ಮಾಡಿದಂಗೆ 5,00,000-5,20,000 ರೇಂಜಲ್ಲಿ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಪ್ರೊಸೆಸಿಂಗ್ ಪವರ್ ವೈಸು ಎರಡು ಕೂಡ ಸೇಮ್ ಇದೆ. GPU ವೈಸು ಒಂದು Nord ಸ್ವಲ್ಪ ಜಾಸ್ತಿ ಪವರ್ ಇರುವಂಥದ್ದು ಮತ್ತು ಸ್ಟೋರೇಜಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಪವರ್ ಇದೆ. ಅದರಿಂದ ಸ್ವಲ್ಪ ರೇಟಿಂಗ್ ಜಾಸ್ತಿ ತೋರಿಸ್ತಾ ಇರುವಂಥದ್ದು. ಬಟ್ ಪರ್ಫಾರ್ಮೆನ್ಸ್ ವೈಸು ಎರಡು ಕೂಡ ತುಂಬ ಚೆನ್ನಾಗಿದೆ. ಬಟ್ Nord ಸ್ವಲ್ಪ ಜಾಸ್ತಿ ಪಾಯಿಂಟ್ ತೊಗೊಂಡು ಈ ಒಂದು ರೌಂಡಲ್ಲಿ ವಿನ್ ಆಗಿದೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಎರಡು ಕೂಡ ಟ್ರಿಪಲ್ ಕ್ಯಾಮ್ರಾವನ್ನು ಹೊಂದಿರುವಂಥದ್ದು ರೇರಲ್ಲಿ. ಈ ಒಂದು MOTOROLA Edge 20 ಮೇನ್ ಸೆನ್ಸರ್ 108 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಆದರೆ OnePlus Nord 2 50 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಇರುವಂಥದ್ದು. ನನಗನ್ನಿಸ್ತಂಗೆ ಒಂದು ಮೇನ್ ಸೆನ್ಸರ್ ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಕ್ವಾಲಿಟಿಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಇನ್ನು 108 MP ಕ್ಯಾಮ್ರಾ Edge 20 ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಎರಡರಲ್ಲೂ ಕೂಡ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಈ ಒಂದು Edge 20 ನಿಮಗೆ 16 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದ್ದರೆ
ಈ ಒಂದು ನಾಟ್ 2 ಅಲ್ಲಿ ನಿಮಗೆ 8 ಮೆಗಾಪಿಕ್ಸೆಲ್ನ ಸೆನ್ಸರ್ ಇರುವಂಥದ್ದು. ಇದರಲ್ಲೂ ಕೂಡ ವೈಡ್ ಆ್ಯಂಗಲ್ H20 ಸಕ್ಕತ್ತಾಗಿ ಬರುತ್ತೆ, ತುಂಬ ವೈಡ್ ಆಗಿರುವಂಥದ್ದು ಮತ್ತು ಕ್ಲಾರಿಟಿ ಕೂಡ ತುಂಬ ಸಖತ್ತಾಗಿದೆ. ಅದನ್ನು ಬಿಟ್ಟರೆ ಒಂದು ಮೋಟೋರೋಲಾ H20 8 ಮೆಗಾಪಿಕ್ಸೆಲ್ ಒಂದು ಟೆಲಿಫೋಟೋ ಲೆನ್ಸ್ ಇರುವಂಥದ್ದು. ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ, ಡಿಜಿಟಲ್ ಅಲ್ಲ, ಆಪ್ಟಿಕಲ್ ಝೂಮ್. ಕ್ರೇಜಿ ಆಗಿರುವಂಥದ್ದು ಇದು ಕೂಡ. ಸೊ ಈ ಒಂದು ಮೋಟೋರೋಲಾ H20 ಇರುವಂಥ ಸೆನ್ಸರ್ ಪ್ರತಿಯೊಂದು ಚೆನ್ನಾಗಿದೆ, ಸಕ್ಕತ್ತಾಗಿರುವಂಥದ್ದು. ಫೋಟೋ ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಯಿತು ಮತ್ತು ಸ್ವಲ್ಪ ಓವರ್ ಸ್ಯಾಚುರೇಟ್ ಅಂತ ಅನ್ಸ್ಬೋದು ನಿಮಗೆ, ಬಟ್ ಅದೇ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಫೋಟೋ ಸ್ಯಾಂಪಲ್ಸ್ ನೋಡಿ ನೀವೇ ಜಡ್ಜ್ ಮಾಡ್ತೀರಿ. ನಾಟ್ 2 ಬಂತು ಅಂದರೆ ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಡೆಪ್ ಸೆನ್ಸರು, ಸೊ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಎರಡೂ ಫೋನ್ಗಳಲ್ಲಿ 32 ಮೆಗಾಪಿಕ್ಸೆಲ್ನ ಸೆನ್ಸರ್ ಇರುವಂಥದ್ದು. ಎರಡೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಕ್ವಾಲಿಟಿ ಫೋಟೋ ಪ್ರೊಡ್ಯೂಸ್ ಮಾಡ್ತೇವೆ. ಆದರೆ ಒಂದು ನಾಟ್ 2 ಸ್ವಲ್ಪ ಒಳ್ಳೆ ಕ್ವಾಲಿಟಿ ಅಂತ ಅನ್ನಿಸ್ತು. ನ್ಯಾಚುರಲ್ ಆಗಿದೆ ಫೋಟೋ ಮತ್ತು ಕಲರ್ಸ್ ಕೂಡ ಆಕ್ಯುರೇಟ್ ಆಗಿರುವಂಥದ್ದು. ಎರಡು ಚೆನ್ನಾಗಿದೆ. ಸ್ವಲ್ಪ ಈ ಒಂದು ನಾಟ್ 2 ವಿನ್ ಆಗುತ್ತೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಒಂದು ಮೋಟೋರೋಲಾ H20 ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಒಂದು ನಾಟ್ 2 ರೇರಲ್ಲಿ 4K ರೆಕಾರ್ಡ್ ಮಾಡುತ್ತೆ, ಫ್ರಂಟಲ್ಲಿ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಂಥದ್ದು. ಸೊ ಎರಡು ಕೂಡ ಕ್ವಾಲಿಟಿ ಸಿಮಿಲರ್ ಇದೆ, ಓಕೆ ಅನ್ನಿಸ್ತು ನನಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಇದು ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ನಾಟ್ 2 ಅಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು, ಒಂದು ಫೇಸ್ ಅನ್ಲಾಕ್ ಕೂಡ ಇದೆ. ಎರಡು ಕೂಡ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡಿದ್ರೆ ಈ ಒಂದು ಮೋಟೋರೋಲಾ H20 ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಮತ್ತು ಫೇಸ್ ಎಲ್ಲ ಕೂಡ ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ. ಕೆಲವು ಜನರಿಗೆ ಒಂದು ಸೈಡ್ ಮೌಂಟೆಡ್ ಇಷ್ಟ ಆದರೆ ಕೆಲವು ಜನರಿಗೆ ಒಂದು ಇನ್ ಡಿಸ್ಪ್ಲೇ ಇಷ್ಟ ಆಗ್ಬೋದು. ಪರ್ಸನಲ್ ನನಗಂತೂ ಒಂದು ಸೈಡ್ ಮೌಂಟೆಡ್ ವಿನ್ ಆಗುತ್ತೆ. ಸೊ ವಿನ್ ಅಂತ ಹೇಳಲ್ಲ, ಎರಡು ಕೂಡ ಈಕ್ವಲ್ ಅಂತೀನಿ, ಡಿಪೆಂಡ್ ಆನ್ ದ ಪರ್ಸ್ಪೆಕ್ಟಿವ್. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ರೌಂಡಲ್ಲಿ ಈಸಿಯಾಗಿ ಒಂದು OnePlus ನಾಟ್ 2 ವಿನ್ ಆಗುತ್ತೆ. ಏನಕ್ಕೆ ಅಂತಂದರೆ ಈ ಒಂದು ಫೋನಲ್ಲಿ 4,500 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು, ಸೂಪರ್ ವಿಷಯ. ಜೊತೆಗೆ 65 ವ್ಯಾಟ್ನ ಫಾಸ್ಟ್ ಚಾರ್ಜರ್ನ ಬಾಕ್ಸ್ ಒಳಗೆ ನೀಡೋರೆ, ಸೂಪರ್ ವಿಷಯ. ಆದರೆ ರೀಸೆಂಟಾಗಿ ಕೆಲವೊಂದು ಕಂಪ್ಲೇಂಟ್ಗಳು ಬರ್ತಾ ಇರುವಂಥದ್ದು, ಜೇಬಲ್ಲಿ ಇಟ್ಕೊಂಡಿರ್ಬೇಕಾದ್ರೆ ಕೋರ್ಟಲ್ಲಿ ಮೊಬೈಲ್ ಸ್ವಲ್ಪ ಹೊಗೆ ಹಾಕೊಂತು ಅಂತ ಕೆಲವೊಂದು ನ್ಯೂಸ್ಗಳು ಬರ್ತದೆ. ಸೊ ಬ್ಯಾಟ್ರಿ ಚಾರ್ಜರ್ನ ಸ್ವಲ್ಪ ಕಡಿಮೆ ಹಿಡಿದ್ರೆ ಚೆನ್ನಾಗಿರುತ್ತೆ. 65 ವ್ಯಾಟ್ ಅಂದರೆ ಮೋಸ್ಟ್ ಅದಕ್ಕೆ ಆ ರೀತಿ ಪ್ರಾಬ್ಲಮ್ ಆಗ್ತಿರ್ಬೋದು. ಇನ್ನು ಈ ಕಡೆಗೆ ಬಂತು ಅಂತಂದರೆ ಮೋಟೋರೋಲಾ H20 ನಿಮಗೆ 4,000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು, ಸ್ವಲ್ಪ ಕಡಿಮೆ ಬ್ಯಾಟ್ರಿ ಆಯಿತು. ಆದರೆ ಬಾಕ್ಸ್ ಒಳಗೆ 30 ವ್ಯಾಟ್ನ ಚಾರ್ಜರ್ ನೀಡೋರೆ, ಅದು ಕೂಡ ಒಂದು ಲೆವೆಲಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ. ಸೊ ಒಂದು ರೌಂಡಲ್ಲಿ OnePlus ನಾಟ್ 2 ವಿನ್ ಆಗುತ್ತೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದ್ರೆ ಎರಡೂ ಫೋನ್ಗಳಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು. ಎರಡರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರ ಕೂಡ ಕೇಳುತ್ತೆ. ನನಗೆ ಒಂದು ಚೆನ್ನಾಗಿದೆ ಇನ್ನೊಂದು ಚೆನ್ನಾಗಿಲ್ಲ ಅನ್ನೋ ರೀತಿ ಅನಿಸಿಲ್ಲ, ಎರಡು ಕೂಡ ಸಿಮಿಲರ್ ಅಂತ ಅನ್ನಿಸ್ತು. ಎರಡು ಕೂಡ ಚೆನ್ನಾಗಿರುವಂಥದ್ದು. ಇದನ್ನು ಬಿಟ್ಟರೆ ಆಲ್ಮೋಸ್ಟ್ ಪ್ರತಿಯೊಂದು ಸೆನ್ಸರ್ಸ್ನ ಹಾಕಿದ್ದಾರೆ. NFC ಎರಡರಲ್ಲೂ ಕೂಡ ಇದೆ. ಇನ್ನು OS ಬಂತು ಅಂತಂದರೆ ಎರಡೂ ಕೂಡ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡ್ತಾ ಇರುವಂಥದ್ದು. ಆಬ್ವಿಯಸ್ಲಿ ಮೋಟೋರೋಲಾದು ಕೂಡ ಒಂದು ಲೆವೆಲಿಗೆ ಸ್ಟಾಕ್ ಆ್ಯಂಡ್ರಾಯ್ಡು, OnePlus ಕೂಡ ಒಂದು ಲೆವೆಲಿಗೆ ಸ್ಟಾಕ್ ಆ್ಯಂಡ್ರಾಯ್ಡು. ಎರಡು ಕೂಡ ಆ್ಯಂಡ್ರಾಯ್ಡ್ 11ನ ಬೇಸ್ ಮೇಲೆ ರನ್ ಆಗ್ತಿರುವಂಥದ್ದು. ಫ್ಯೂಚರ್ 2 ವರ್ಷಗಳ ಅಪ್ಡೇಟ್ನ ಎರಡೂ ಫೋನ್ಗಳು ನೀಡ್ತಾ ಇದ್ದಾವೆ. ಸೊ ನಿಮಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಎರಡರಲ್ಲೂ ಸಿಗುತ್ತೆ. ಸೊ ಎರಡೂ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಎರಡರಲ್ಲೂ ಕೂಡ ಅಂಥ ಬೇಡದಿರುವಂಥ ಅಪ್ಲಿಕೇಶನ್ ಅಷ್ಟೊಂದಿಲ್ಲ, ಸೂಪರ್ ವಿಷಯ. OS ಸೂಪರ್ ಆಗಿದೆ, ತಲೆ ಕೆಡಿಸ್ಕೊಂಬೇಡಿ. ಜೊತೆಗೆ ಮೋಟೋರೋಲಾ H20 ರೆಡಿ ಫಾರ್ ಅಂತ ಒಂದು ಫೀಚರ್ ಇರುವಂಥದ್ದು. ಈ ಒಂದು ಫೀಚರ್ನ ಮೂಲಕ ನಾವು ಕಂಪ್ಯೂಟರ್ಗೆ HDMI ಮುಖಾಂತರ ಅಥವಾ ಟಿವಿಗೆ ವೈರ್ಲೆಸ್ನ ಮುಖಾಂತರ ಕನೆಕ್ಟ್ ಮಾಡಿಕೊಂಡು ಈ ಒಂದು PC ರೀತಿ ಒಂದು ಫೋನ್ನ ಯೂಸ್ ಮಾಡ್ಬೋದು. ಸೇಮ್ ಸ್ಯಾಮ್ಸಂಗ್ ಡೆಕ್ಸ್ ಇದೆ ಅಲ್ವಾ, ಆ ರೀತಿ ಈ ಒಂದು ರೆಡಿ ಫಾರ್ ಫೀಚರ್ ಮೋಟೋರೋಲಾ ಫೋನ್ಗಳಲ್ಲಿ ಕೆಲಸವನ್ನು ಮಾಡುತ್ತೆ, ಸೂಪರ್ ವಿಷಯ. ಮತ್ತು ಗೇಮ್ಗಳನ್ನ ಕೂಡ ನೀವು PC ಆಗಿರ್ಬೋದು ಅಥವಾ ಟಿವಿಯಲ್ಲಿ ಮೊಬೈಲ್ ಗೇಮ್ನ ಆಡ್ಬೋದು, ತುಂಬ ಒಳ್ಳೆ ಫೀಚರ್ ಆಗಿರುವಂಥದ್ದು. ಸೊ ಇದಿಷ್ಟು ಎರಡು ಫೋನ್ಗಳ ಮೇನ್ ಕಂಪ್ಯಾರಿಸನ್. ನನಗಂತೂ ಈ ಒಂದು ಪ್ರೈಸನ್ಸ್ಗೆ 30,000 ರೂಪಾಯಿ ಎರಡು ಕೂಡ ತುಂಬ ಚೆನ್ನಾಗಿದೆ. ಆದರೆ ಈ ಒಂದು ಮೋಟೋರೋಲಾ H20 ಸ್ವಲ್ಪ ಪಾಯಿಂಟಲ್ಲಿ ವಿನ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇನ್ ರೀಸನ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಗ್ಲಾಸ್ ಬ್ಯಾಕ್ ನೀಡಬೇಕಾಗಿತ್ತು. ಡಿಸ್ಪ್ಲೇ ಅಂತೂ ಬೆಂಕಿ ಇರುವಂಥದ್ದು, ಸಖತ್ತಾಗಿದೆ. ಅದನ್ನು ಬಿಟ್ಟರೆ ಪ್ರೋಸೆಸರ್ ಒಂದು ಲೆವೆಲ್ಗೆ ಚೆನ್ನಾಗಿದೆ, ಆದರೂ ಸ್ವಲ್ಪ ಪೋರ್ ಅದರಲ್ಲಿ ಜಾಸ್ತಿ ಇದೆ. ಸೆಕ್ಯೂರಿಟಿ ಚೆನ್ನಾಗಿದೆ, ಬ್ಯಾಟ್ರಿ ಓಕೆ ಅಂತೀನಿ, ಇನ್ನೂ ಇಂಪ್ರೂವ್ ಆಗ್ಬೋದಾಗಿತ್ತು. ಬಟ್ ಲುಕ್ಕು ಮತ್ತು ಡಿಸ್ಪ್ಲೇಗೆ ಮೀಡಿಯಾ ಕನ್ಸಂಪ್ಷನ್ಗೆ ನಾನಂತೂ ಈ ಒಂದು ಫೋನ್ ಚೂಸ್ ಮಾಡ್ತೀನಿ. ಇನ್ ಕೇಸ್ ನೀವೇನಾದರೂ ಇಲ್ಲ ಗುರು ಅದಕ್ಕೇನು ಪವರ್ಫುಲ್ ಆಗಿರುವಂಥ ಫೋನ್ ಬೇಕು ನಿಮಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಡಿಸ್ಪ್ಲೇದು ಕೂಡ ಚೆನ್ನಾಗಿದೆ. 144 ಹರ್ಟ್ಸು, ಇದು 90 ಹರ್ಟ್ಸು ಬರೀ, ಅದೊಂದು ಬೇಜಾರಾಯಿತು. ಬಟ್ ಸ್ಟಿಲ್ 90 ಹರ್ಟ್ಸು ಕೂಡ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು. ಎರಡೂ ಚೆನ್ನಾಗಿದೆ, ಬಟ್ ನಿಮ್ಮ ಪ್ರಿಫರೆನ್ಸ್ ಮೇಲೆ ನೀವು ಕೆಲವು ಜನಕ್ಕೆ OnePlus ಬ್ರ್ಯಾಂಡ್ ನನಗೆ ಬೇಕು ಅಂತಿರ್ತೀರ ಅಂಥವ್ರು ತೊಗೊಬೋದು. ಮತ್ತು ಮೋಟೋರೋಲಾ ಕೂಡ ಅಷ್ಟೇ ಸಖತ್ತಾಗಿದೆ, ಲುಕ್ ವೈಸ್ ಒಂದು ಬೆಂಕಿರೋ ಒಂದು ಹೆವಿ ಪ್ರೀಮಿಯಮ್ ಆಗಿದೆ ಆಯಿತಾ, ಹೆವಿ ತಿನ್ ಆಗಿದೆ. ಸೊ ಪರ್ಸನಲಿ ನಾನಂತೂ ಚೂಸ್ ಮಾಡ್ತೀನಿ. ಕೆಲವು ಬೇರೆಯವ್ರಿಗೆ ಬೇರೆದು ಅನಿಸ್ಬೋದೇನೋ, ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗುತ್ತೆ. ನನಗಂತೂ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ನೀಡ್ತದೆ ಅಂತ ಅನ್ನಿಸ್ತೊಟ್ಟಿಗೆ. ಸೊ ಇಷ್ಟು ಎರಡು ಫೋನ್ಗಳ ಮೇನ್ ಕಂಪ್ಯಾರಿಸನ್. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡು ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ. ನಮ್ಮ ಬೇರೆ ವಿಡಿಯೋ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋದು. ಸಿಗೋಣ ನೋಡಿದ್ರಿ.